ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜೋಕರ್. ಮೊದಲಿಗೆ ಹೆಡ್ಲೈನ್ಸ್. ಚಂದ್ರಬಂಡ ರಸ್ತೆಯ ಸಫಾಯಿ ಕರ್ಮಚಾರಿ ಸಮುದಾಯ ಸ್ಮಶಾನ ಭೂಮಿಗೆ ಸರಹದ್ದು. ಜಿಲ್ಲಾಡಳಿತದಿಂದ ಕಾಂಪೌಂಡ್ ನಿರ್ಮಾಣಕ್ಕೆ ಚಾಲನೆ. ಎಸ್ಎಸ್ಎಲ್ಸಿ ಫಲಿತಾಂಶ ಹೆಚ್ಚಳಕ್ಕೆ ಜಿಲ್ಲಾಡಳಿತದ ಹೊಸ ಪ್ರಯತ್ನ. 1 ವಾರ ಕಾಲ ದಿನವಿಡೀ ತರಗತಿ ನಡೆಸಲು ಡಿಸಿ ನಿತೀಶ್ ಸೂಚನೆ. ಪ್ರಾಣಿ ಬಲಿ ಹತ್ಯೆ ನಿಷೇಧ ಮಧ್ಯೆ ಅಂಬಾಮಠದಲ್ಲಿ ಬಲಿಗೆ ಸಿದ್ಧತೆ. ತಡೆಯದಿದ್ದರೆ ನ್ಯಾಯಾಂಗ ನಿಂದನೆ ಅರ್ಜಿ. ಶ್ರೀ ದಯಾನಂದ ಸ್ವಾಮೀಜಿ. ಅಪರಿಚಿತ ವಾಹನ ಡಿಕ್ಕಿ. 15ಕ್ಕೂ ಹೆಚ್ಚು ಕುರಿಗಳು ನವಲಿಗುಡ್ಡ ರಸ್ತೆಯಲ್ಲಿ ಸಾವು. ಪೊಲೀಸರ ಕಿರುಕುಳ ಆರೋಪ, ವ್ಯಕ್ತಿ ಆತ್ಮಹತ್ಯೆ. ಮೊಬೈಲ್ ರಿಪೇರಿ ತರಬೇತಿ ಉದ್ಘಾಟನೆ ಕಾರ್ಯಕ್ರಮ. ವಾರ್ತೆಗಳ ವಿವರ. ನಗರದ ಚಂದ್ರಬಂಡ ರಸ್ತೆಯಿಂದ ಗಡ್ವಾಡ್ ರಸ್ತೆಗೆ ಸಂಪರ್ಕಿಸುವ ರಸ್ತೆಯಲ್ಲಿ ಒತ್ತುವರಿಯಾಗಿ ನಂತರ ತೆರವಾಗಿದ್ದ ಸರ್ಕಾರಿ ಭೂಮಿಯನ್ನು ಸಂರಕ್ಷಣೆ ಮಾಡುವ ಹಿನ್ನೆಲೆ ಜಿಲ್ಲಾಡಳಿತದಿಂದ ಕಾಂಪೌಂಡ್ ನಿರ್ಮಾಣ ಕಾಮಗಾರಿ ಆರಂಭವಾಗಿದ್ದು, ಪೊಲೀಸ್ ಬಂದೋಬಸ್ತ್ನೊಂದಿಗೆ ಕಾಮಗಾರಿ ಮಂಗಳವಾರ ಆರಂಭವಾಗಿದೆ. ಮಾಜಿ ಸಫಾಯಿ ಕರ್ಮಚಾರಿಗಳ ಜನಾಂಗಕ್ಕಾಗಿ ರುದ್ರಭೂಮಿ ನಿರ್ಮಾಣ ಮಾಡುವ ಸಲುವಾಗಿ ಕಾಯ್ದಿರಿಸಲಾಗಿದ್ದ 1.20 ಎಕರೆ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡು ಅಲ್ಲಿ ಶೆಡ್ಗಳನ್ನು ನಿರ್ಮಾಣ ಮಾಡಿಕೊಳ್ಳಲಾಗಿತ್ತು. ಇತ್ತೀಚೆಗೆ ಒತ್ತುವರಿ ಮಾಡಿಕೊಂಡ ಜಾಗದಲ್ಲಿರುವ ಶೆಡ್ಗಳನ್ನು ತೆರವುಗೊಳಿಸಲಾಗಿತ್ತು. ಮಂಗಳವಾರ ಕ್ಯಾಶೋಟೆಕ್ ಸಂಸ್ಥೆಯಿಂದ ಸರ್ವೆ ನಂಬರ್ 582ರ 102.24 ಎಕರೆಯಲ್ಲಿರುವ ಬೆಟ್ಟ, 1.20 ಎಕರೆಯಲ್ಲಿರುವ ಸಫಾಯಿ ಕರ್ಮಚಾರಿಗಳ ಜನಾಂಗದ ರುದ್ರಭೂಮಿಗಾಗಿ ಕಾಯ್ದಿರಿಸಿದ್ದ ಜಮೀನು ಸೇರಿದಂತೆ ಇತರೆ ಜಮೀನುಗಳನ್ನು ರಕ್ಷಿಸಲು ಜಿಲ್ಲಾಡಳಿತ ಮುಂದಾಗಿದ್ದು, ಮೊದಲ ಹಂತದಲ್ಲಿ 160 ಮೀಟರ್ ಕಾಂಪೌಂಡ್ ನಿರ್ಮಾಣ ಮಾಡಲಾಗುತ್ತಿದೆ. ಮುಂದಿನ ದಿನಗಳಲ್ಲಿ ಬೆಟ್ಟ ಸುತ್ತಲೂ ಇರುವ ಪೋರಂಪೋಕ ಜಾಗವನ್ನು ರಕ್ಷಣೆ ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾಡಳಿತ ತಿಳಿಸಿದೆ. ಸರ್ವೆ ನಂಬರ್ 582ರಲ್ಲಿ ಸಾಕಷ್ಟು ಭೂಮಿಯನ್ನು ಒತ್ತುವರಿ ಮಾಡಿಕೊಳ್ಳಲಾಗಿತ್ತು. ಇದರಿಂದ ಸಮಾಜದ ಹಲವು ಜನಾಂಗದವರಿಗೆ ರುದ್ರಭೂಮಿಗಳಿಗಾಗಿ ಕಾಯ್ದಿರಿಸಲಾಗಿದ್ದ ಭೂಮಿ ಕಣ್ಮರೆಯಾಗುವ ಪರಿಸ್ಥಿತಿ ಉಂಟಾಗಿತ್ತು. ಇದೀಗ ಜಿಲ್ಲಾಡಳಿತದ ಈ ಕ್ರಮಕ್ಕೆ ಸಾಕಷ್ಟು ಮೆಚ್ಚುಗೆ ವ್ಯಕ್ತವಾಗುತ್ತಿದ್ದು, ಜಿಲ್ಲೆಯಲ್ಲಿ ಇದೇ ರೀತಿ ಒತ್ತುವರಿಯಾಗಿರುವ ಭೂಮಿಯನ್ನು ತೆರವುಗೊಳಿಸಲು ಜಿಲ್ಲಾಡಳಿತ ಮುಂದಾಗುವುದೇ ಎಂದು ಕಾದು ನೋಡಬೇಕಾಗಿದೆ. ಈಗ LBS ನಗರಲ್ಲಿ ಮಾಜಿ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ಗೆ ಸ್ಮಶಾನ ಸ್ಯಾಂಕ್ಷನ್ ಆಗಿತ್ತು. ಆ ಸ್ಮಶಾನದ ಜಾಗನ ಯಾರ್ಯಾರು ಒತ್ತುವರಿ ಮಾಡಿದರು. ಸೊ ಮೊನ್ನೆ ನಮ್ಮ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ದು ಕ್ವಾರ್ಟರ್ಲಿ ಮೀಟಿಂಗಲ್ಲಿ ಅವರು ಈ ವಿಷಯ ರೈಸ್ ಮಾಡಿದರು. ಆದಷ್ಟು ಬೇಗ ಒತ್ತುವರಿನ ತೆಗೆದು ನಮಗೆ ಕಂಪೌಂಡ್ ಹಾಕಿ, ಸೊ ನಮ್ಮ ಸತ್ತೋದ್ರೆ ಯಾರನ್ನೂ ಅಲ್ಲಿ ಹೂಳಕ್ಕೆ ನಮಗೆ ಜಾಗ ಇಲ್ಲ ಅಂತ ಹೇಳಿದಾಗ, ಸೊ ಇಮಿಡಿಯೇಟಾಗಿ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ನೇತೃತ್ವದಲ್ಲಿ ಸೊ ಇವತ್ತು ತೆರವು ಕಾರ್ಯಾಚರಣೆ ಮಾಡಿ ನಾವು ಈಗ ಕಂಪೌಂಡು ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ. ಇನ್ನೊಂದು 2 ದಿನದಲ್ಲಿ ಅದು ಕಂಪೌಂಡ್ ವರ್ಕು ಕಂಪ್ಲೀಟ್ ಆಗುತ್ತೆ. ಸೊ ಅದಾದಮೇಲೆ ಅದನ್ನ ನಾವು ಮಾಜಿ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ ಅವ್ರಿಗೆ ಸ್ಮಶಾನ ಪರ್ಪಸ್ಗೆ ಅವ್ರಿಗೆ ನಾವು ಹ್ಯಾಂಡ್ ಓವರ್ ಮಾಡ್ತೀವಿ. ಜಿಲ್ಲೆಯಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶ ಸುಧಾರಣೆಗೆ ಎಲ್ಲ ಅಧಿಕಾರಿಗಳು ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಬೇಕು. ಎಸ್ಎಸ್ಎಲ್ಸಿ ಹಿಂದುಳಿದ ತಾಲೂಕುಗಳು ವ್ಯಾಪ್ತಿಯಲ್ಲಿ ಮೊದಲ ಹಂತದಲ್ಲಿ 1 ವಾರಗಳ ಕಾಲ ಬೆಳಗ್ಗೆಯಿಂದ ರಾತ್ರಿವರೆಗೆ ವಿಶೇಷ ತರಗತಿಗಳನ್ನು ತೆಗೆದುಕೊಳ್ಳಲು ಹೊಸ ಯೋಜನೆಯನ್ನು ರೂಪಿಸಿಕೊಳ್ಳಬೇಕೆಂದು
ಇಂದು ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷಾ ಸುಧಾರಣೆ ಕುರಿತು ಹಮ್ಮಿಕೊಂಡಿದ್ದ ಸಭೆಯ ಅಧ್ಯಕ್ಷತೆ ವಹಿಸಿ ಮಂಗಳವಾರ ಮಾತನಾಡಿದರು. ಜಿಲ್ಲೆಯ ರಾಯಚೂರು, ಮಾನ್ವಿ ಹಾಗೂ ದೇವದುರ್ಗ ತಾಲೂಕುಗಳಲ್ಲಿ ಅತಿ ಕಡಿಮೆ ಫಲಿತಾಂಶ ಹೊಂದಿದ ಹಾಗೂ ನಿಧಾನಗತಿಯಲ್ಲಿ ಕಲಿಯುವ ವಿದ್ಯಾರ್ಥಿಗಳನ್ನು ಆಯಾ ತಾಲೂಕಿನಲ್ಲಿರುವ ವಸತಿ ನಿಲಯ ಹಾಗೂ ಶಾಲೆಗಳಲ್ಲಿ ಊಟದ ವ್ಯವಸ್ಥೆ ಮಾಡಿ 1 ವಾರಗಳ ಕಾಲ ಬೆಳಗ್ಗೆಯಿಂದ ರಾತ್ರಿವರೆಗೆ ನಿರಂತರವಾಗಿ ವಿಜ್ಞಾನ, ಗಣಿತ ಹಾಗೂ ಇಂಗ್ಲಿಷ್ ವಿಷಯಗಳ ವಿಶೇಷ ತರಗತಿಗಳನ್ನು ನಡೆಸಬೇಕು. ನಂತರದ ದಿನಗಳಲ್ಲಿ ಹಂತ ಹಂತವಾಗಿ ಈ ಯೋಜನೆಯನ್ನು ಮುಂದುವರಿಸಬೇಕು ಎಂದರು. ಈ ಯೋಜನೆಯನ್ನು ಜಿಲ್ಲೆಯಲ್ಲಿ ಹೊಸದಾಗಿ ನಡೆಸಲಾಗುತ್ತಿದ್ದು, ವಿದ್ಯಾರ್ಥಿಗಳ ಕಲಿಕೆಗೆ ಮತ್ತು ಅವರ ಫಲಿತಾಂಶ ಸುಧಾರಣೆಗೆ ಎಲ್ಲ ಅಧಿಕಾರಿಗಳು ಹೆಚ್ಚಿನ ಕಾಳಜಿ ವಹಿಸಿ ಕಾರ್ಯನಿರ್ವಹಿಸಬೇಕು. ಜೊತೆಗೆ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗಾಗಿ ತೆಗೆದುಕೊಳ್ಳಲಾಗುವ ವಿಶೇಷ ತರಗತಿಗಳಿಗೆ ನಿರಂತರವಾಗಿ ಭೇಟಿ ನೀಡಿ ಅಲ್ಲಿನ ಕಲಿಕಾ ಚಟುವಟಿಕೆಗಳನ್ನು ಪರಿಶೀಲಿಸಬೇಕು ಎಂದು ಸೂಚಿಸಿದರು. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗಾಗಿ ನಡೆಸಲಾಗುವ ಘಟಕ ಪರೀಕ್ಷೆಗಳನ್ನು ಕಟ್ಟುನಿಟ್ಟಾಗಿ ಜರುಗಿಸಬೇಕು. ಒಟ್ಟು 4 ಘಟಕ ಪರೀಕ್ಷೆಗಳಲ್ಲಿ ಈಗಾಗಲೇ ನಡೆಸಲಾದ 2 ಘಟಕ ಪರೀಕ್ಷೆಗಳು ಸರಿಯಾಗಿ ನಡೆದಿಲ್ಲ. ಘಟಕ ಪರೀಕ್ಷೆಗಳ ಕುರಿತು ವಿದ್ಯಾರ್ಥಿಗಳಿಗಾಗಲಿ ಶಿಕ್ಷಕರಿಗಾಗಲಿ ಗಂಭೀರತೆ ಇಲ್ಲ. ಮುಂದಿನ ದಿನಗಳಲ್ಲಿ ನಡೆಸಲಾಗುವ ಘಟಕ ಪರೀಕ್ಷೆಗಳನ್ನು ವಾರ್ಷಿಕ ಪರೀಕ್ಷೆಗಳಂತೆ ಕಟ್ಟುನಿಟ್ಟಾಗಿ ನಡೆಸಬೇಕು ಎಂದು ತಿಳಿಸಿದರು. ಜಿಲ್ಲೆಯ ಮಾನ್ವಿ, ರಾಯಚೂರು ಹಾಗೂ ದೇವದುರ್ಗ ತಾಲೂಕುಗಳ ಮೇಲೆ ಹೆಚ್ಚಿನ ಗಮನ ಹರಿಸಬೇಕು. ಮುಂದೆ ನಡೆಯುವ ಘಟಕ ಪರೀಕ್ಷೆಗಳಿಗೆ ಸ್ಕ್ವಾಡ್ಗಳನ್ನು ನೇಮಿಸಲಾಗುವುದು. ಘಟಕ ಪರೀಕ್ಷೆಗಳು ವಿದ್ಯಾರ್ಥಿಗಳಲ್ಲಿ ವಾರ್ಷಿಕ ಪರೀಕ್ಷೆಯ ವಾತಾವರಣವನ್ನು ತಿಳಿಸುವಂತಾಗಬೇಕು. ಈ ಬಗ್ಗೆ ಅಧಿಕಾರಿಗಳು ಹೆಚ್ಚಿನ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕು ಎಂದು ಹೇಳಿದರು. ಮಾನಿಟರಿಂಗ್ ಸ್ಟ್ರಕ್ಚರ್ ಏನ್ ಮಾಡಿದೀರಾ ಸರ್? ಈಗ ಇದು ಆಗ್ತಾ ಇದೆ ಇಲ್ವಾ ಅಂತ ನಿಮ್ಗೆ ಗೊತ್ತಾಗುತ್ತೆ ನಿಮ್ಗೆ? ಸರ್ ನಮ್ಮಲ್ಲಿ ಸ್ಪೆಷಲ್ ಕ್ಲಾಸ್ ಆಗ್ತಾ ಇರೋ ಬಗ್ಗೆ ನಾವು ವಾಟ್ಸ್ಆಪ್ ಗ್ರೂಪ್ ಮಾಡಿದ್ದೀವಿ. ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹೆಂಗ್ ಗೊತ್ತಾಗುತ್ತೆ? ನೋಡಲ್ ಆಫೀಸರ್ ಎಷ್ಟು ಜನ ಇರ್ತಾರೆ? 5 ಜನ. ಒಂದು ತಾಲೂಕಿನ ನೋಡಲ್ ಆಫೀಸರ್ ಅವರು ಎಲ್ಲ ಮಾನಿಟರ್ ಮಾಡ್ತಾರೆ. ಏನು ಮಾಡಿ ಶಾಲೆಗಳು ನಮ್ಮ ಗುಂಪಿಗೆ ಡೈಲಿ ಅವರು ಚಿಕಿತ್ಸೆ ಕ್ಯಾಂಪ್ಗಳು ಆಗ್ತಾ ಇದೆ. ಮತ್ತೆ ಒಂದು ತಾಲೂಕು ಹಂತದಲ್ಲಿ ನಾವೇ ಮೇಲ್ಸ್ತರ ಅಧಿಕಾರಿಗಳಿದ್ದೀವಿ ಸರ್. ಈ ನೋಡಲ್ಲ ಇವ್ರಿಗೆ ತಂಡ ಮಾಡಿ BRC CRC ಅವ್ರು 5 ಜನ ಇದ್ದಾರೆ ಸರ್. 5 ಜನ BRC 10 ಜನ ಆಗ್ತದೆ ಸರ್. 10 ಜನರಿಗೆ ಕೂಡ ನಾವು 50 ಜನ ಅಂದ್ರೆ ಒಬ್ಬರಿಗೆ ರಫ್ಲಿ 5 ಶಾಲೆ ಬರುತ್ತೆ. ತಂಡ ಮಾಡಿ ಹಾಕಿದ್ದೀವಿ ಸರ್. ಅವ್ರಿಗೆ ದತ್ತು ಕೂಡ ಕೊಟ್ಟಿದ್ದೀವಿ ಸರ್. ಈಗ ಈ ಜನವರಿ ಲಾಸ್ಟ್ ವೀಕದಲ್ಲಿ 3ನೇ ಘಟಕ ಪರೀಕ್ಷೆ ಮಾಡಲಿಕ್ಕೆ ಅದನ್ನು ಮಾಡ್ತಾ ಇದ್ದೀವಿ ಸರ್. ಕ್ವಶನ್ ಪೇಪರ್ ರೆಡಿ ಇದೆ ಸರ್. ಫೆಬ್ರವರಿ ಮಾಹೆಯಲ್ಲಿ 4ನೇ ಘಟಕ ಪರೀಕ್ಷೆ ಮಾಡ್ತಾ ಇದ್ದೀವಿ. 4ನೇ ಘಟಕ ಅಂದ್ರೆ ಫುಲ್ ಸಿಲೆಬಸ್ ಇಲ್ಲ ಸರ್. 30 ಅಂಕಗಳಿಗೆ ಸೀಮಿತ ಆಗಿ ಮಾಡ್ಕೊಂಡು ಇರಬೇಕಂತ ಸರ್. ಪ್ರತಿ ಸ್ಪೆಷಲ್ ಕ್ಲಾಸ್ ಅಲ್ಲಿ ವಿಸಿಟ್ ಮಾಡಬೇಕು. ಆಮೇಲೆ ನೆಕ್ಸ್ಟ್ ಎಕ್ಸಾಮ್ ಜನವರಿಯಲ್ಲಿ ನಾವು ಏನು ಮಾಡ್ತೀವಿ ಅದು ಎಕ್ಸಾಮ್ ಕಂಡೀಷನ್ ಅಲ್ಲಿ ಮಾಡಬೇಕು. ಆಮೇಲೆ ಯಾರು ತುಂಬ ವೀಕ್ ಸ್ಟೂಡೆಂಟ್ಸ್ ಇದ್ದಾರೆ ಪ್ರತಿ ತಾಲೂಕಲ್ಲಿ 3 ತಾಲೂಕಲ್ಲಿ 100 ಮೆಂಬರ್ಸ್ ಐಡೆಂಟಿಫೈ ಮಾಡಿ. ಸೊ ಅವ್ರಿಗೆ 1 ವೀಕ್ ಬೋರ್ಡಿಂಗ್ ಎಕ್ಸ್ಪೆನ್ಸಸ್ ಏನಿದೆ ನಾನು ನಿಮಗೆ ಕೊಡಿಸ್ತೀನಿ. ಬಟ್ ಲೊಕೇಶನ್ ಐಡೆಂಟಿಫೈ ಮಾಡಿ, ಟೀಚರ್ಸ್ ಐಡೆಂಟಿಫೈ ಮಾಡಿ, ಚೆನ್ನಾಗಿ ಅವ್ರಿಗೆ 1 ವೀಕು ಪಾಠ ಮಾಡಿ ಆಮೇಲೆ ವಿತ್ ಎಕ್ಸಾಮ್ ಮಾಡಬೇಕು. ಈ ಗೆಸ್ಟ್ ಟೀಚರ್ಸ್ ಇಂಪ್ರೂವ್ಮೆಂಟ್ ಎಲ್ಲ ಅದು ಲಾಂಗ್ ಟರ್ಮ್ ಪ್ರೋಸೆಸ್, ಅದು ಇಮಿಡಿಯೇಟಾಗಿ ಆಗಲ್ಲ. ಅಟ್ಲೀಸ್ಟ್ ಅದು ತಿಂಗಳಿಗೆ ಒಂದೊಂದು ಮಾಡ್ತಾ ಹೋದರೆ 1 ವರ್ಷದಲ್ಲಿ ಅವ್ರು ಪಿಕಪ್ ಆಗ್ತಾರೆ. ಬಹುತೇಕ ಗೆಸ್ಟ್ ಟೀಚರ್ಸ್ ರಿಪೀಟ್ ತಾನೆ ಅವರೇ ಕಂಟಿನ್ಯೂ ಆಗ್ತಾರೆ. ಯಾರು ಒಂದು ನಂಗೆ ಗೊತ್ತಿದ್ದಂಗೆ 60 to 70% ಅವರವರೇ ರಿಪೀಟ್ ಆಗೋದು. ಸೊ ಆಮೇಲೆ ಈಗೇನು 6000 ಹೊಸದು ನೋಟಿಫಿಕೇಶನ್ ಮಾಡಿದ್ದಾರೆ, ಅದರಲ್ಲಿ ಕೆಲವರೆಲ್ಲ ಪಾಸ್ ಆಗಿ ಮತ್ತೆ ನಮ್ಮ ಸಿಸ್ಟಮ್ಗೆ ಬರ್ತಾರೆ. ಸೊ ಅವ್ರದ್ದು ಕೆಪಾಸಿಟಿ ಬಿಲ್ಡಿಂಗು ನಾವು ಮಾಡಬೇಕು. ಬಟ್ ನನಗೆ ಏನು ಅಂದರೆ ಎಲ್ಲ BEOs, CRC, BRC, TDPI ಅಲರ್ಟ್ ಆಗಿ ಇನ್ನೊಂದು 3 months ಅಷ್ಟೇ ನಮ್ಮ ಹತ್ರ ಟೈಮ್ ಇದೆ. ಸೊ ತುಂಬ ಮನಸ್ಸಿಟ್ಟು ನಾವು ಕೆಲಸ ಮಾಡಬೇಕು. ಸೊ ಮಾಡಿದರೆ ರಿಸಲ್ಟು ಒಳ್ಳೆ ಥರದೇನು ದೊಡ್ಡ ವಿಷಯ ಅಲ್ಲ. ಬಟ್ ನಮ್ಮದು ಮಾಡಲ್ ಎಕ್ಸಾಮಲ್ಲಿ ನೀವೆಲ್ಲ ಸುಮ್ಮನೆ ಹೆಡ್ ಮಾಸ್ಟರ್ಸ್ಗೆಲ್ಲ ಅತಿಯಾಗಿ ಪ್ರೆಷರ್ ಹಾಕಕ್ಕೆ ಹೋಗಿ ಅವರೆಲ್ಲ ಕಾಪಿ ಎಲ್ಲ ಮಾಡಿಸಿ ಜಾಸ್ತಿ ರಿಸಲ್ಟ್ಸ್ ತರಿಸ್ಬಾರ್ದು. ಯಾರು ವೀಕ್ ಇದ್ದಾರೆ ಅವರು ಐಡೆಂಟಿಫೈ ಮಾಡಿ. ಇನ್ನೂ 3 months ನಮ್ಮ ಹತ್ರ ಟೈಮ್ ಇದೆ. ಸೊ ಅವ್ರಿಗೆ ಚೆನ್ನಾಗಿ ನಾವು ಮತ್ತೆ ಸಪ್ಲಿಮೆಂಟ್ರಿ ಕ್ಲಾಸಸ್ ಎಲ್ಲ ತಗೊಂಡು ಅವ್ರಿಗೆ ಇಂಪ್ರೂವ್ಮೆಂಟ್ ಮಾಡೋದು. ರಾಯಚೂರು ವಿವಿ ವ್ಯಾಪ್ತಿಯ ಬಿಇಡಿ ಕಾಲೇಜುಗಳ ವಿದ್ಯಾರ್ಥಿಗಳು ಕೇವಲ ನಗರದ ಶಾಲೆಗಳಿಗೆ ಮಾತ್ರ ಪ್ರಶಿಕ್ಷಣಾರ್ಥಿಗಳಾಗಿ ಪಾಠ ಮಾಡುತ್ತಾರೆ. ಇದನ್ನು ಗ್ರಾಮೀಣ ಭಾಗಕ್ಕೂ ವಿಸ್ತರಿಸಲು ವಿವಿಯೊಂದಿಗೆ ಚರ್ಚಿಸಲಾಗುವುದು. ಮುಂದಿನ ದಿನಗಳಲ್ಲಿ ಬಿಇಡಿ ವಿದ್ಯಾರ್ಥಿಗಳು ಗ್ರಾಮೀಣ ಭಾಗಕ್ಕೂ ಹೋಗಿ ಪಾಠ ಹೇಳುವಂತಾಗಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ತುಕಾರಾಮ್ ಪಾಂಡ್ವೆ, ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕ
ಕೆಡಿ ಬಡಿಗೇರ್, ಡಯಟ್ ಉಪನಿರ್ದೇಶಕಿ ಆರ್ ಇಂದಿರಾ, ಡಯಟ್ ಹಿರಿಯ ಉಪನ್ಯಾಸಕ ಮಲ್ಲಿಕಾರ್ಜುನ್ ಸೇರಿದಂತೆ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಸಿಂಧನೂರು ತಾಲೂಕಿನ ಅಂಬಾಮಠ ಸೇರಿದಂತೆ ರಾಜ್ಯದ ಎಲ್ಲೆಡೆ ಪ್ರಾಣಿ ಬಲಿ ತಡೆಯಲು ಆಡಳಿತ ಮುಂದಾಗಬೇಕು. ಉಚ್ಚ ನ್ಯಾಯಾಲಯದ ಆದೇಶ ಉಲ್ಲಂಘನೆಯಾದಲ್ಲಿ ನ್ಯಾಯಾಂಗ ನಿಂದನೆ ಪ್ರಕರಣ ದಾಖಲಿಸಬೇಕಾಗುತ್ತದೆ ಎಂದು ವಿಶ್ವ ಪ್ರಾಣಿ ಕಲ್ಯಾಣ ಮಂಡಳಿ ಅಧ್ಯಕ್ಷ ದಯಾನಂದ ಸ್ವಾಮೀಜಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ರಾಜ್ಯ ಸರ್ಕಾರ 1959ರಲ್ಲಿ ಕರ್ನಾಟಕ ಪ್ರಾಣಿ ಬಲಿಗಳ ಪ್ರತಿಬಂಧಕ ಅಧಿನಿಯಮ ಮತ್ತು 1963ರ ನಿಯಮ, 1975ರ ತಿದ್ದುಪಡಿ ಕಾಯ್ದೆಗಳ ಅನ್ವಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡು ಪ್ರಾಣಿ ಬಲಿಯನ್ನು ತಡೆಯಲು ಜಿಲ್ಲಾಡಳಿತಗಳು ಮುಂದಾಗಬೇಕು. ಜನವರಿ 12ರಿಂದ 17ರವರೆಗೆ ಸಿಂಧನೂರು ತಾಲೂಕಿನ ಶ್ರೀ ಕ್ಷೇತ್ರ ಸಿದ್ಧ ಪರ್ವತ ಅಂಬಾದೇವಿ ದೇವಸ್ಥಾನದಲ್ಲಿ 10,000ಕ್ಕೂ ಅಧಿಕ ಪ್ರಾಣಿ ಬಲಿ ನೀಡಲಾಗುತ್ತದೆ. ಕೂಡಲೇ ತಡೆಯುವಂತೆ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ನೀಡಲಾಗಿದೆ. ದುರಂತವೆಂದರೆ ರಾಜ್ಯ ಸರ್ಕಾರವೇ ರೂಪಿಸಿರುವ ಕಾನೂನುಗಳನ್ನು ಸರ್ಕಾರದ ಅಧೀನದಲ್ಲಿ ಬರುವ ದೇವಸ್ಥಾನಗಳಲ್ಲಿಯೇ ಪ್ರಾಣಿ ಬಲಿ ಪದ್ಧತಿ ರೂಢಿಯಲ್ಲಿದೆ. ಬುದ್ಧ ಸೇರಿದಂತೆ ಅನೇಕ ಧರ್ಮಗಳಲ್ಲಿ ಪ್ರಾಣಿ ಬಲಿಯನ್ನು ತಡೆಯಬೇಕೆಂದು ಉಪದೇಶ ನೀಡಲಾಗುತ್ತಿದ್ದರೂ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಸಂವಿಧಾನಾತ್ಮಕವಾಗಿ ಪ್ರಾಣಿ ಬಲಿಯನ್ನು ನಿರ್ಬಂಧಿಸಲು ಕಾನೂನು ರೂಪಿಸಿದ್ದಾರೆ. ಸಂವಿಧಾನ 51 ಅಡಿ ಪ್ರಾಣಿ ಬಲಿ ನಿರ್ಬಂಧಿಸಲಾಗಿದೆ. ಮನುಷ್ಯನಂತೆ ಪ್ರಾಣಿಗಳಿಗೂ ಜೀವಿಸುವ ಹಕ್ಕಿದೆ, ಹತ್ಯೆ ಮಾಡುವ ಹಕ್ಕಿಲ್ಲ. ಮೂಕ ಪ್ರಾಣಿಗಳ ರಕ್ಷಣೆಗೆ ಮಂಡಳಿ ನಿರಂತರವಾಗಿ ಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತಿದೆ. ಕಳೆದ 65 ವರ್ಷಗಳ ಹಿಂದೆಯೇ ಪ್ರಾಣಿ ಹತ್ಯೆ ಕಾಯ್ದೆ ರೂಪಿತವಾಗಿದ್ದರೂ ಇಂದಿಗೂ ಉಲ್ಲಂಘನೆಯಾಗುತ್ತಿದೆ. ಬಿಜೆಪಿ ಮತ್ತು ಹಿಂದೂ ಪರ ಸಂಘಟನೆಗಳು ಗೋ ಹತ್ಯೆ ನಿಷೇಧ ಕುರಿತಾಗಿ ಮಾತ್ರ ಮಾತನಾಡುತ್ತವೆ. ಆದರೆ ಯಾವುದೇ ಪ್ರಾಣಿಯನ್ನು ಹತ್ಯೆ ಮಾಡುವುದು ಶಿಕ್ಷಾರ್ಹ ಅಪರಾಧವಾಗಿದೆ. ರಾಜ್ಯದಲ್ಲಿ 2021ರಿಂದ ಗೋ ಹತ್ಯೆ ನಿಷೇಧ ಕಾಯ್ದೆ ಜಾರಿಯಲ್ಲಿದೆ. ಗುಜರಾತಿನ ಮುಖ್ಯಮಂತ್ರಿಯಾಗಿದ್ದ ನರೇಂದ್ರ ಮೋದಿ ಅವರು ದಿವಂಗತ ಮನಮೋಹನ್ ಸಿಂಗ್ ವಿರುದ್ಧ ಆರೋಪ ಮಾಡಿ ಗೋಮಾಂಸ ರಫ್ತು ನಿಷೇಧಿಸಬೇಕೆಂದು ಆಗ್ರಹಿಸಿದರು. ಆದರೆ ಅವರೇ 2 ಅವಧಿಗೆ ಪ್ರಧಾನಿಯಾದರೂ ಗೋಮಾಂಸ ರಫ್ತು ನಿಷೇಧಿಸುತ್ತಿಲ್ಲ. ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಆದೇಶಗಳಂತೆ ಪ್ರಾಣಿ ಬಲಿ ಹತ್ಯೆಯನ್ನು ತಡೆಯಬೇಕು. ಇಲ್ಲದೆ ಹೋದಲ್ಲಿ ನ್ಯಾಯಾಂಗ ನಿಂದನೆ ದೂರು ದಾಖಲಿಸುವುದಾಗಿ ಹೇಳಿದರು. 1000ಕ್ಕೂ ಹೆಚ್ಚು ಪ್ರಾಣಿಗಳ ಬಲಿಯಾಗ್ತದಂತೆ ಅಂಬಾದೇವಿ ಮಠದಲ್ಲಿ. ಅಂಬಾದೇವಿ ಮಠ, ಅಂಬಾದೇವಿ ದೇವಸ್ಥಾನ ಯಾವುದು ಕರ್ನಾಟಕ ಸರ್ಕಾರದ ಧಾರ್ಮಿಕ ದತ್ತಿ ಆಯುಕ್ತ ಇಲಾಖೆಗೆ ಒಳಪಟ್ಟಿದೆಯೋ, ಯಾವುದು ಇದಕ್ಕೆ ತಹಸೀಲ್ದಾರ್ ಅವರು ಮತ್ತು DC ಅವರ ಇನ್ಚಾರ್ಜ್ ಅವರ ಅಧೀನದಲ್ಲಿರ್ತಕ್ಕಂಥ ದೇವಾಲಯಗಳಲ್ಲಿ 10,000ಕ್ಕೂ ಹೆಚ್ಚು ಪ್ರಾಣಿಗಳ ಕಗ್ಗೊಲೆ ಆಗ್ತದೆ. ಅದು 12ನೇ ತಾರೀಕಿನಿಂದ 17ರವರೆಗೆ ನಡೀತಕ್ಕಂಥ ಜಾತ್ರೆ ಇದು. ನನಗೆ ಶಾಕ್ ಆಗಿ ಈ ಬಗ್ಗೆ ನಾನು ಮಾನನೀಯ ಜಿಲ್ಲಾಧಿಕಾರಿಗಳಿಗೆ ನಿನ್ನೆ ಮೀಟಿಂಗ್ ಮಾಡಿದೆ. ಸುಮಾರು ಚರ್ಚೆ ಆಯಿತು. SP ಅವರ ಜೊತೆ 1 ಗಂಟೆಗಳ ಕಾಲ ಚರ್ಚೆ ಆಯಿತು. ಆನಂತರ ತಹಸೀಲ್ದಾರ್, ಅಲ್ಲಿ ಸಿಂಧನೂರು DYSP, CPI, PSI, ಜ್ಯೂರಿಸ್ಡಿಕ್ಷನಲ್ ಪೊಲೀಸ್ ಹೈಕೋರ್ಟ್ ಆರ್ಡರ್ ಆಗಿದೆ. ಜ್ಯೂರಿಸ್ಡಿಕ್ಷನಲ್ ಪೊಲೀಸ್ ಶಲ್ ಟೇಕ್ ಆಕ್ಷನ್ ಅಂತ ಹೇಳಿ. ಸೊ ಅವರೆಲ್ಲ ಹೇಳಿ ಮನದಟ್ಟು ಮಾಡಿಕೊಟ್ಟೆ. ಮೊನ್ನೆ ಜಿಲ್ಲಾಧಿಕಾರಿಗಳು ಕೂಡ ನಾನು ಹೇಳಿದ್ದೇನೆ, ಕೊಟ್ಟು ಅವ್ರಿಗೆ ಹೇಳಿದೆ, ಸರ್ ನಿಮ್ಮ ಜೊತೆ ಒಂದು ಫೋಟೋ ತೊಗೊಳ್ಬೋದಾ ಅಂತ ಕೇಳಿದೆ. ಅದು ಕೇಳಿದ್ರು ಫೋಟೋ ಏನೇ ಬೇಡ, ನಾನು ಎಂಕರೇಜ್ಮೆಂಟ್ ಕೊಡ್ತೀನಿ ತೊಗೊಂಡೋಗಿ ಅಂದರು. ನನಗೆ ಅವ್ರಿಗೆ ಅಷ್ಟು ಸೀರಿಯಸ್ ಇದೆಯಲ್ಲ ನನಗೆ ಗೊತ್ತಿಲ್ಲ. ಫೋಟೋ ಇಂಪಾರ್ಟೆಂಟ್ ಅಲ್ಲ, ಯಾಕಂತ ಮುಂದೆ ರಿಲೀಸ್ ಮಾಡಲಿಕ್ಕೋಸ್ಕರ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಕರ್ನಾಟಕ ಸರ್ಕಾರಕ್ಕೆ, ಜಿಲ್ಲಾಡಳಿತಕ್ಕೆ, ಇನ್ಕ್ಲೂಡಿಂಗ್ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕೈ ಮುಗಿದು ಕೇಳ್ಕೊಡ್ತೇನೆ. ದಯವಿಟ್ಟು ಇನ್ನು ಉಳಿದ 3-4 ದಿವಸಗಳು ಇಲ್ಲ ನಮ್ಮ ಮುಂದೆ. ಈಗಾಗಲೇ ಪ್ರಾಣಿಗಳು ಬರ್ಲಿಕ್ಕೆ ಶುರುವಾಗ್ತಾ ಇದ್ದಾವೆ. 10ನೇ ತಾರೀಕಿನಿಂದ ಜನ ಬರ್ಲಿಕ್ಕೆ ಶುರುವಾಗ್ತಾರೆ. ಮಹಾರಾಷ್ಟ್ರ, ಕರ್ನಾಟಕ, ಗೋವಾ ಮತ್ತು ಬೇರೆ ಬೇರೆ ಜಿಲ್ಲೆಗಳಿಂದ ಎಲ್ಲಾ ಪ್ರಾಣಿಗಳು ಬಂದು ಸೇರ್ಕೊಂಡ ಮೇಲೆ, ಲಕ್ಷಾಂತರ ಜನ ಸೇರ್ಕೊಂಡ ಮೇಲೆ ನಾವಲ್ಲಿ ಪ್ರಾಣಿ ಬಲಿ ತಡೆಯಕ್ಕೆ ಏನಾದ್ರು ಹೋದ್ರೆ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗುತ್ತೆ, ಗಲಾಟೆಗಳಾಗ್ತದೆ. ಅದಕ್ಕೆ ನಾನು ಕೈ ಮುಗಿದು ಬೆಳ್ಕೊಡ್ತೀನಿ ಜಿಲ್ಲಾಡಳಿತವನ್ನ, ದಯವಿಟ್ಟು ನಿಮ್ ಎಲ್ಲಾ ಕೆಲಸಗಳನ್ನ ಬದಿಗೊತ್ತಿ. DC ಅವ್ರಿಗೂ ಹೇಳ್ತಾ ಇದ್ದೀನಿ, ಇಲ್ಲಾಂದ್ರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಎದುರಿಸಬೇಕಾಗ್ತದೆ DC ಅವರು, ಜಿಲ್ಲಾಡಳಿತ, ಸರ್ಕಾರ. ಇದು ತಮಾಷೆ ಅಲ್ಲ. 10,000 ಪ್ರಾಣಿಗಳ ಹಕ್ಕನ್ನ ಸರ್ಕಾರ ಕೊಟ್ಟಿದೆ, ಸಂವಿಧಾನ ಕೊಟ್ಟಿದೆ, ನ್ಯಾಯಾಲಯ ಕೊಟ್ಟಿದೆ. ಆ ಹಕ್ಕನ್ನ ರಕ್ಷಣೆ ಮಾಡೋ ಹೊಣೆಗಾರಿಕೆ ನಿಮಗೆ ಕೊಟ್ಟಿದೆ DC ಅವರೇ, SP ಅವರೇ, ಜಿಲ್ಲಾಡಳಿತವೇ. ನೀವು ಉದಾಸೀನ ಮಾಡ್ತಾ ಇದ್ದೀರಿ. ಇವತ್ತಿನವರೆಗೂ ಯಾವ ಸ್ಟೆಪ್ಸ್ ತಗೊಳ್ತಾ ಇಲ್ಲ. ನಾನು ಕೈ ಮುಗಿದು ಕೇಳ್ಕೊಡ್ತೀನಿ, ದಯವಿಟ್ಟು ಯಾವ ಕಾರಣಕ್ಕೂ ಉದಾಸೀನ ಮಾಡದಾನೆ ನೀವು ತಕ್ಷಣ ಈ ಪ್ರಾಣಿ ಬಲಿ ತಡೆಗೆ ಏನೇನು ಬೇಕು ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಬೇಕು. ತಮ್ಮೊಂದು ಲಿಸ್ಟ್ ಅನ್ನು ನಾನು ತಂದುಕೊಟ್ಟಿದ್ದೇನೆ ನನ್ನ ಪ್ರೆಸ್ ನೋಟಲ್ಲಿ. ರಾಜ್ಯದ ಹೆದ್ದಾರಿಯಲ್ಲಿ ಹೋಗುತ್ತಿರುವ ಕುರಿಗಳ
ಪರಿಣಾಮ 15ಕ್ಕೂ ಅಧಿಕ ಕುರಿಗಳು ಸಾವನ್ನಪ್ಪಿದ ಘಟನೆ ದೇವದುರ್ಗ ತಾಲೂಕಿನ ನವಿಲುಗುಡ್ಡ ಗ್ರಾಮದ ಸಮೀಪ ನಡೆದಿದೆ. ಕುರಿಗಳು ಬೊಮ್ಮನಹಳ್ಳಿ ಗ್ರಾಮದ ಕುರಿಗಾಯಿ ಅವರಿಗೆ ಸೇರಿದೆ ಎನ್ನಲಾಗಿದೆ. ನವಿಲುಗುಡ್ಡ ಸಮೀಪದ ರಾಜ್ಯ ಹೆದ್ದಾರಿಯಲ್ಲಿ ಸೋಮವಾರ ಬೆಳಗಿನ ಜಾವದಲ್ಲಿ ಈ ಘಟನೆ ನಡೆದಿದೆ ಎಂದು ತಿಳಿದು ಬಂದಿದೆ. ಅಪರಿಚಿತ ವಾಹನವೊಂದು ಕುರಿಗಳ ಹಿಂಡಿನ ಮೇಲೆ ಹಾದು ಹೋಗಿದ್ದರ ಪರಿಣಾಮ ಸ್ಥಳದಲ್ಲಿಯೇ 15ಕ್ಕೂ ಅಧಿಕ ಕುರಿಗಳು ಸಾವನ್ನಪ್ಪಿದ್ದಾವೆ. 10ಕ್ಕೂ ಅಧಿಕ ಕುರಿಮರಿಗಳು ಗಂಭೀರವಾಗಿ ಗಾಯಗೊಂಡಿವೆ. ಜಾಲಹಳ್ಳಿ ಪೊಲೀಸರು ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿದ್ದು ಕುರಿಗಾಯಿ ಮಾಲೀಕರು ದೂರು ನೀಡುವುದಾಗಿ ತಿಳಿಸಿದ್ದಾರೆ ಎಂದು ಪೊಲೀಸರು ಮಾಹಿತಿ ನೀಡಿದರು. ಜಾಲಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಪೊಲೀಸರು ಕಿರುಕುಳದಿಂದ ಆತ್ಮಹತ್ಯೆಗೆ ಯತ್ನಿಸಿದ ವ್ಯಕ್ತಿಯೋರ್ವ ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ಮೃತಪಟ್ಟಿರುವ ಘಟನೆ ನಡೆದಿದೆ. ಮೃತಪಟ್ಟ ವ್ಯಕ್ತಿ ಸುನೀಲ್ ಎಂದು ತಿಳಿದು ಬಂದಿದೆ. ಗಾಂಜಾ ಮಾರಾಟ ಮಾಡುತ್ತಿದ್ದೀಯಾ, ಹಣ ನೀಡುವಂತೆ ನಗರದ ನೇತಾಜಿ ಠಾಣೆಯ ಪೊಲೀಸರು ನಿತ್ಯ ಕಿರುಕುಳ ನೀಡುತ್ತಿದ್ದರು ಎಂದು ಮೃತನ ಕುಟುಂಬಸ್ಥರಿಂದ ಆರೋಪಿಸಲಾಗಿದೆ. ಕಿರುಕುಳಕ್ಕೆ ಬೇಸತ್ತು ಡಿಸೆಂಬರ್ 28ರಂದು ಆತ್ಮಹತ್ಯೆಗೆ ಯತ್ನಿಸಿದ್ದು ರಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಕಳೆದ 8 ಗಳಿಂದ ಚಿಕಿತ್ಸೆ ನೀಡುತ್ತಿದ್ದು ಚಿಕಿತ್ಸೆಗೆ ಸ್ಪಂದಿಸದೆ ಇಂದು ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ. ದಿನಾಂಕ 7/1/2025ರಂದು ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರ ಸಿಂಧನೂರು ವತಿಯಿಂದ ನಗರದಲ್ಲಿ 1 ತಿಂಗಳ ಕಾಲ ಊಟ ವಸತಿ ಸಹಿತ ಉಚಿತ ನಿರುದ್ಯೋಗಿ ಯುವಕರಿಗೆ ಮೊಬೈಲ್ ರಿಪೇರಿ ತರಬೇತಿ ಉದ್ಘಾಟನೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ಒಂದು ಕಾರ್ಯಕ್ರಮ ಕುರಿತು ಕಳಕಪ್ಪ ಗಡಾದರ್ ಅವರು ಮಾತನಾಡಿ, ಯುವಕರನ್ನು ನಿರುದ್ಯೋಗ ಸಮಸ್ಯೆಯನ್ನು ಹೋಗಲಾಡಿಸಲು ಈ ಸಂಸ್ಥೆಯು ಇಂದು ನಿಮಗಾಗಿ ಈ 1 ತಿಂಗಳು ಮೊಬೈಲ್ ರಿಪೇರಿ ತರಬೇತಿ ಆಯೋಜಿಸಲಾಗಿದೆ. ಇದರ ಸದುಪಯೋಗ ಪಡೆದುಕೊಂಡು ಮುಂದಿನ ದಿನದಲ್ಲಿ ನಿಮ್ಮದೇ ಸ್ವಂತ ಬಿಸಿನೆಸ್ ಆರಂಭಿಸಿ ಇತರರಿಗೆ ಮಾದರಿಯಾಗಿ ಮನೆಯ ಜವಾಬ್ದಾರಿ ಹೊತ್ತುಕೊಂಡು ಹೋಗುವ ನಿಟ್ಟಿನಲ್ಲಿ ನಿಮ್ಮ ಚಿಂತನೆ ಇರಲಿ ಎಂದರು. ಈ ಹಿಂದೆಯೂ ಕೂಡ ಸಂಸ್ಥೆಯು ನೀರು ನೈರ್ಮಲ್ಯ ಕಾರ್ಯಕ್ರಮ ಈ ತಾಲೂಕಿನಲ್ಲಿ ಮಾಡಿದ್ದು, ಶಾಲೆಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ, ಮಕ್ಕಳ ಶೌಚಾಲಯ ಕಟ್ಟಿಸಿ ಅದೆಷ್ಟೋ ಶಾಲೆಗಳಿಗೆ ಅನುಕೂಲ ಮಾಡಿದ್ದು ಇದೇ. ಈಗ ಈ ಒಂದು ಹೊಸ ಕಾರ್ಯಕ್ರಮ ಈ ತಾಲೂಕಿನಲ್ಲಿ ನಡೆಸುತ್ತಿರುವುದು ತುಂಬಾ ಸಂತೋಷಕರವಾದ ಸಂಗತಿ ಎಂದು ಈ ಸಂಸ್ಥೆಯ ಈ ಎಲ್ಲ ಕಾರ್ಯಕ್ರಮ ನಿಜಕ್ಕೂ ಶ್ಲಾಘನೀಯ ಎಂದರು. ನಾವು ರಿಕ್ವೆಸ್ಟ್ ಎಲ್ಲಾದ್ರೂ ಇದ್ರೂ ನಮ್ಮ ಅವಶ್ಯಕತೆ ನಿಮಗೆ ಬೇಕಾದೇ ಇರ್ತದೆ. ರಾಯಚೂರಾಗಲಿ, ಲಿಂಗಸೂರಾಗಲಿ ಇಂತಹ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ನಾವು ಸ್ವಲ್ಪ ಸದೃಢರಾಗ್ತೀವಿ, ನಾವು ಸ್ವಲ್ಪ ಗಟ್ಟಿತನ ಆಗ್ತೀವಿ. ಹೌದಲ್ಲ, ನಾವು ಸ್ವಲ್ಪ ದೊಡ್ಡವರಾಗ್ತೀವಿ ಅಂತ ನಾವು ನಿಮ್ಮನ್ನ ಸೇರ್ತೀವಿ, ನಿಮ್ಮ ಜೊತೆಗೆ ನಾವು ಬೆರಿತೀವಿ. ಎಲ್ಲರೂ ಸೇರ್ಕೊಂಡು ಇಡೀ ದೇಶದಲ್ಲಿ ಇರ್ತಕ್ಕಂಥ ನಿರುದ್ಯೋಗ ಮತ್ತು ನಮ್ಮ ಈ ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕದಲ್ಲಿರ್ತಕ್ಕಂಥ ಶೈಕ್ಷಣಿಕವಾಗಿ ಎದುರಿರ್ತಕ್ಕಂಥ ನಮ್ಮ ಇದಕ್ಕೆ ಶೈಕ್ಷಣಿಕ ಒಂದು ವ್ಯವಸ್ಥೆಯನ್ನು ಕಟ್ಟಿಕೊಟ್ಟು ಉದ್ಯೋಗದ ಒಂದು ಬೆಳಕು. ಇನ್ನೊಬ್ಬರು ಅತಿಥಿಗಳಾಗಿ ಮಾತನಾಡಿದ ಶ್ರೀ ಆದೇಶ್ ಅವರು, ದೂರದ ಮೈಸೂರು ಸಂಸ್ಥೆಯೊಂದು ತೀರಾ ಹಿಂದುಳಿದ ಜಿಲ್ಲೆಯಲ್ಲಿ ಇಂಥ ಕೌಶಲ್ಯ ತರಬೇತಿ ನಡೆಸುತ್ತಿದ್ದು ಇದು ಈ ಭಾಗದ ನಿರುದ್ಯೋಗ ಯುವಕರಿಗೆ ತುಂಬಾ ಉಪಕಾರಿ ಕೆಲಸ ಎಂದರು. ಇದರ ಸದುಪಯೋಗ ಪಡೆಯುವ ಮೂಲಕ ತಾವು ತಮ್ಮ ಉಪಜೀವನ ಸಾಗಿಸಲು ಯಾವುದೇ ಕೆಲಸ ಕೀಳಲ್ಲ, ಎಲ್ಲದರಲ್ಲೂ ಶ್ರದ್ಧೆ ಹೊಂದಿರಬೇಕು. ಆಗ ತಾನಾಗಿಯೇ ಅಭಿವೃದ್ಧಿ ಮತ್ತು ಉನ್ನತಿ ಕಾಣಲಿಕ್ಕೆ ಸಾಧ್ಯವಾಗುತ್ತದೆ ಎಂದರು. ಅಧ್ಯಕ್ಷತೆ ವಹಿಸಿಕೊಂಡು ಮಾತನಾಡಿದ ಡಾಕ್ಟರ್ ಡೆನಿಸ್ ಚೌಹಾಣ್, ನಿರ್ದೇಶಕರು ಹಾಗೂ ಆರ್ಥಿಕ ಮತ್ತು ಸಾಮಾಜಿಕ ಕಾರ್ಯಕ್ರಮಗಳ ಮುಖ್ಯಸ್ಥರು ಮೈಸೂರು ಮಾತನಾಡಿ, ಸಂಸ್ಥೆಯು ಅನೇಕ ಕಾರ್ಯಕ್ರಮಗಳಿಂದ ರಾಜ್ಯಾದ್ಯಂತ ನೀರು ನೈರ್ಮಲ್ಯ, ಆರೋಗ್ಯ, ಶಿಕ್ಷಣ, ಆರ್ಥಿಕ ಸಬಲೀಕರಣ ಇತ್ಯಾದಿ ಕಾರ್ಯಕ್ರಮಗಳಿಂದ ಸಮುದಾಯದ ಜೊತೆ ಕೆಲಸ ಮಾಡುತ್ತಾ ಬಂದಿದೆ. ಈ ಒಂದು ವಿವೇಕ ಗ್ರಾಮೀಣ ಜೀವನಾಧಾರ ಕೌಶಲ್ಯ ತರಬೇತಿ ನಡೆಸುತ್ತಿದ್ದು ಈಗಾಗಲೇ 10,000ಕ್ಕೂ ಹೆಚ್ಚು ನಿರುದ್ಯೋಗಿ ಯುವಕ ಯುವತಿಯರಿಗೆ ಕೌಶಲ್ಯ ತರಬೇತಿಗಳನ್ನು ನೀಡಲಾಗಿದ್ದು ಅದೆಷ್ಟೋ ಜನ ಸ್ವಂತ ಉದ್ಯೋಗ ಮಾಡುತ್ತಿದ್ದು ಇದರಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸಾರ್ಥಕತೆ ಹೊಂದಿದ್ದೇವೆ. ಈ ಒಂದು ಸಮಾಜ ಸೇವೆ ಮಾಡಲು ಅವಕಾಶ ಈ ಭಾಗದ ಜನರಿಂದ ದೊರೆತಿರುವುದು ನಿಜಕ್ಕೂ ಖುಷಿ ತಂದಿದೆ. ತಾವೆಲ್ಲರೂ ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದರು. ಮುಂದಿನ ದಿನದಲ್ಲಿ ಇಲ್ಲಿಯೂ ಕೂಡ ಮಹಿಳೆಯರಿಗಾಗಿ ಫ್ಯಾಷನ್ ಡಿಸೈನಿಂಗ್ ಮತ್ತು ಬ್ಯೂಟಿಷಿಯನ್ ತರಬೇತಿಗಳನ್ನು ನಡೆಸಲಾಗುತ್ತದೆ. ಈಗಾಗಲೇ ಕೃಷಿ ಆಧಾರಿತ ಆದಾಯದ ತರಬೇತಿಗಳಾದ ಹೈನುಗಾರಿಕೆ, ಕುರಿ, ಕೋಳಿ ಸಾಕಾಣಿಕೆ ತರಬೇತಿ ಆಯೋಜನೆ ಮಾಡುತ್ತಿದ್ದು ಅದರ ಲಾಭ ಪಡೆದುಕೊಳ್ಳಿ ಎಂದು ಕರೆ ನೀಡಿದರು. ಅವರಿಗೆ ಉಪಯೋಗ ಆಗಲ್ಲ ಅಂತ ಮೊದಲು ಊಟ ಕೊಡಿ, ನಂತರ ಭಗವದ್ಗೀತೆಯನ್ನು ಹೇಳಿ ಅಂತ ವಿವೇಕಾನಂದರು ಹೇಳಿದರು. ಯಾಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ತಾನು ಎಜುಕೇಶನ್ ಮುಗಿದ ನಂತರ ಅವನು ತನ್ನ ಕಾಲ ಮೇಲೆ ತಾನು ನಿಂತ್ಕೊಂಡಾಗ ಮಾತ್ರ ಅವನ ಒಂದು ಜೀವನ ಪರಿಪೂರ್ಣ ಆಗುತ್ತೆ. ಇಲ್ಲಾಂದ್ರೆ ಇನ್ನೊಬ್ಬರ ಆಶ್ರಯದಲ್ಲಿ ಬೆಳೆದಾಗ ಅವನು ಯಾವತ್ತೂ ಏನಂದ್ರೆ ಒಂದು ಖಿನ್ನತೆ ಅಥವಾ ನಾನು ಬೇರೆಯವರ ಒಂದು
ಅಧೀನದಲ್ಲಿ ಬರ್ತಾ ಇದ್ದೀನಿ ಅನ್ನೋ ಭಾವನೆಯಿಂದ ಜೀವನ ಕಟ್ಕೊಳ್ಳಿಕ್ಕೆ ಆಗಲ್ಲ. ಹಾಗಾಗಿ ವಿವೇಕಾನಂದರು ಧರ್ಮ ಅಂದ್ರೆ ಏನು ಅಂತ ಒಂದು ಡೆಫಿನಿಷನ್ ಕೊಡ್ತಾರೆ. ಆದ್ರೆ ಹುಡುಗ ಖಾಲಿ ಇದ್ದಾನಂದ್ರೆ ತಮ್ಮ ಮನೆಯ ಕನ್ಯೆಯನ್ನು ಕೊಡ್ಲಿಕ್ಕೆ ಯಾವ ತಂದೆ ತಾಯಿಗಳು ಒಪ್ಕೊಳ್ಳೋದಿಲ್ಲ. ಅಂದ್ರೆ ಇಲ್ಲಿ ನಾವು ಏನ್ ತಿಳ್ಕೊಳ್ಬೇಕು ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ಕೆಲಸ ಮಾಡಿದಾಗ ಮಾತ್ರ ಅವನು ಸಮಾಜದಲ್ಲಿ ಒಂದು ಗೌರವ ಇರುತ್ತೆ, ಒಂದು ಘನತೆ ಇರುತ್ತೆ. ಇಲ್ಲಾಂದ್ರೆ ಅವನು ಕಸಕ್ಕೆ ಸಮಾನಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ಪಡೆದುಕೊಳ್ತಾನೆ ಅಂತ. ಹಾಗಾಗಿ ಕೆಲವೊಂದಿಷ್ಟು ಜನ ಇವತ್ತೇನಾಗಿದೆ, ಜನಸಂಖ್ಯೆ ಭಾರತದಲ್ಲಿ ತುಂಬಾ ಬೆಳೀತಾ ಇದೆ, ಅದಕ್ಕೆ ತಕ್ಕಂತೆ ಉದ್ಯೋಗ ಸೃಷ್ಟಿ ಆಗ್ತಾ ಇದೆ. ಜೊತೆಗೆ ಅದನ್ನ ಪಡ್ಕೊಳ್ತಕ್ಕಂಥ ಸಾಮರ್ಥ್ಯ ಬಹಳ ಇಂಪಾರ್ಟೆಂಟ್. ಅವಕಾಶಗಳು ಅಂದ್ರೆ ನಾನು ಕೆಲಸ ಮಾಡ್ಬೇಕಂತ ತುಂಬಾ ಆಸಕ್ತಿ ಇರುತ್ತೆ, ಏನ್ ಮಾಡ್ಬೇಕಂತ ಗೊತ್ತಿರಲ್ಲ. ಏನೋ PUC ಡಿಗ್ರಿ ಮುಗಿಸಿ ಹೊರಗಡೆ ಬರ್ತೀವಿ, ಕೆಲಸ ಹುಡ್ಕೊಂಡು ಹೋಗ್ತೀವಿ. ಒಂದ್ ಕಡೆ ಗುರಿ ಹೇಳಿ ಎದ್ದೇಳಿ ಗುರಿ ಕರೆಕ್ಟ್. ಸೊ ಆ ತರ ಯುವಕರು ಯುವತಿಯರು ಬೇಕು ಅಂತ ಹೇಳಿದ್ವಿ ವಿವೇಕಾನಂದ, ಆಯ್ತಾ? ಸೊ ನಾವೀಗ ಯಾವ ಶ್ರೇಣಿಯಲ್ಲಿ ಹೋಗಿ ಕುತ್ಕೋತೀವಿ ಅಂತ ನಾವು ಡಿಸೈಡ್ ಮಾಡ್ಬೇಕು ಅದರಲ್ಲಿ. ಕರೆಕ್ಟ್. ನಾನು ಆಗ್ಲಿಂದ ಸಾಕಷ್ಟು ನಿಮ್ ಜೊತೆ ಎಲ್ಲ ಮಾತಾಡ್ತಾ ಇದ್ದೆ, ಎಷ್ಟು ಇದು ಒಂಥರ ವೈಟಲ್ ಪಾಯಿಂಟ್ ಅಂತ ಹೇಳ್ತೀವಿ. ವೈಟಲ್ ಪಾಯಿಂಟ್ ಅಂದ್ರೆ ತುಂಬಾ ಅತಿ ಮುಖ್ಯವಾಗಿರೋ ನಿಮ್ ಲೈಫ್ ಒಂದು ಫೇಸ್ ಇದು. ಇದೇ ಕೊನೆ ಫೇಸ್ ಅಂತೂ ಹೇಳ್ಬೋದು. ಕರೆಕ್ಟ್. ಯಾಕಂದ್ರೆ ಅವ್ರು ತುಂಬಾ ಚೆನ್ನಾಗಿ ಹೇಳ್ಕೊಂಡ್ರು ಏನೇನಾಗಿರೋದು ಲಾಸ್ಟ್ ಒಂದು 4-5 years ಅಲ್ಲಿ ಆಗಿರೋ ಜರ್ನಿ ಎಲ್ಲ ಸತಿ ಆಕ್ಸಿಡೆಂಟ್ ಆಯ್ತು. ಈಗ ಫೇಲ್ ಆದ್ರೆ ಮುಂದೆ ತುಂಬಾ ಕಷ್ಟ. ಕರೆಕ್ಟ್. ಸೊ ಆ ಕಡೆ ಈ ಕಡೆ ಎರಡು ಕಡೆ ಯಾರು ನೋಡ್ಕೊಡಲ್ಲ. ಸೊ ನಾವು ತಪ್ಪಿಸ್ಕೋಬೇಕಾಗುತ್ತೆ. ಸೊ ಒಂದು ಪ್ರಯಾಸ ಇಲ್ಲ ಮಾಡೋದು ಐ ಥಿಂಕ್ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ರಯಾಸ ಅಂದ್ರೆ ಒಂದು ಪ್ರಯತ್ನ. ನಾನು ನನ್ನ ಜೀವನನ ಒಳ್ಳೆ ಕಡೆ ಹೋಗಿ ನಾನು ರೂಪಿಸ್ಕೋಬಹುದಾದ್ರೆ ಇದು ಒಂದೇ ಒಂದು ಮಾತ್ರ ನಮ್ಮ ಹತ್ರ ಇರೋ ಕ್ಷಣ. ಒಂದು ತಿಂಗಳು ಟೈಮ್ ಇದೆ. ಎರಡನೇ ದಿವಸ ಇದು ಫ್ರೀ ಇಲ್ಲ. ಸೊ ಪೂರ್ತಿ ಫ್ರೀ ಕೊಡಲ್ಲ. ವಿ ಆರ್ ವೆರಿ ಕ್ಲಿಯರ್. ಯಾಕಂದ್ರೆ ಫ್ರೀ ಇದ್ರೆ ಈ ಒಂದು ಕಾರ್ಯಕ್ರಮದ ನಿರೂಪಣೆಯನ್ನು ಮಮತಾ ಮಾಡಿದರು. ಪ್ರಸ್ತಾವಿಕ ನುಡಿಯನ್ನು ಸುರೇಶ್ ರವರು ನುಡಿದರು. ಸ್ವಾಗತವನ್ನು ಹನುಮಂತು ಸಂಯೋಜಕರು ವಂದನಾರ್ಪಣೆ ನಯನರವರು ನೆರವೇರಿಸಿದರು. ಸಂಸ್ಥೆಯ ಸಿಬ್ಬಂದಿ ವಿನಾಯಕ ಆರ್ ಭೀಮಯ್ಯ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಚಂದ್ರಬಂಡ ರಸ್ತೆಯ ಸಫಾಯಿ ಕರ್ಮಚಾರಿ ಸಮುದಾಯ ಸ್ಮಶಾನ ಭೂಮಿಗೆ ಸರಹದ್ದು. ಜಿಲ್ಲಾಡಳಿತದಿಂದ ಕಾಂಪೌಂಡ್ ನಿರ್ಮಾಣಕ್ಕೆ ಚಾಲನೆ. SSLC ಫಲಿತಾಂಶ ಹೆಚ್ಚಳಕ್ಕೆ ಜಿಲ್ಲಾಡಳಿತದ ಹೊಸ ಪ್ರಯತ್ನ. 1 ವಾರ ಕಾಲ ದಿನವಿಡೀ ತರಗತಿ ನಡೆಸಲು DC ನಿತೀಶ್ ಸೂಚನೆ. ಪ್ರಾಣಿ ಬಲಿ ಹತ್ಯೆ ನಿಷೇಧ ಮಧ್ಯೆ ಅಂಬಾಮಠದಲ್ಲಿ ಬಲಿಗೆ ಸಿದ್ಧತೆ. ತಡೆಯದಿದ್ದರೆ ನ್ಯಾಯಾಂಗ ನಿಂದನೆ ಅರ್ಜಿ. ಶ್ರೀ ದಯಾನಂದ ಸ್ವಾಮೀಜಿ. ಅಪರಿಚಿತ ವಾಹನ ಡಿಕ್ಕಿ. 15ಕ್ಕೂ ಹೆಚ್ಚು ಕುರಿಗಳು ನವಲಿಗುಡ್ಡ ರಸ್ತೆಯಲ್ಲಿ ಸಾವು. ಪೊಲೀಸರ ಕಿರುಕುಳ ಆರೋಪ. ವ್ಯಕ್ತಿ ಆತ್ಮಹತ್ಯೆ. ಮೊಬೈಲ್ ರಿಪೇರಿ ತರಬೇತಿ ಉದ್ಘಾಟನೆ ಕಾರ್ಯಕ್ರಮ. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.